ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗಾಡೀಲಿ. ನಾನು ನಮ್ಮ ದೊಡ್ಡಪ್ಪ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಿತ್ತು ಅಂತ ಗಾಡಿ ನಿಲ್ಲಿಸಿದ್ವಿ. 5 ನಿಮಿಷ ಜೋರಾಗಿ ಮಳೆ ಬಂತು. ಆಮೇಲೆ ಮತ್ತೆ ಗಾಡಿ ತೊಗೊಂಡೋದ್ವಿ. ಚರ್ಚ್ ಆಪೋಸಿಟ್ಟೇ ನಾವು ನಿಂತಿದ್ವಿ. ಇದು ನನ್ನ ಸ್ಕೂಲ್ ಮತ್ತು ಕಾಲೇಜ್. ನಾನಿಲ್ಲಿ 4th ಇಂದ 12th PU ತನಕ ನಾನು ಇಲ್ಲೇ ಓದಿದ್ದು. ಪ್ರೈಮರಿ ಮತ್ತು ಹೈಸ್ಕೂಲ್ ಮತ್ತು ಕಾಲೇಜ್ 3 ಇಲ್ಲೇ ಮಾಡಿದ್ದು ನಾನು. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬಸ್ಸಿಗೆ ಹೋಗಿದ್ದರು. ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ ಮುಗಿಸ್ಕೊಂಡು ಹಂಗೆ ಸೀದಾ ಹೋಗಿದ್ದು. ನಮಗೆ ಮಧ್ಯಾಹ್ನದ ಮೇಲೆ ಕಾಲೇಜ್ ಇರೋದ್ರಿಂದ ಮಧ್ಯಾಹ್ನ 2ರಿಂದ 4 ತನಕ ಕ್ಲಾಸ್ಗೆ ಹೋಗಿ ಆಮೇಲೆ ನಾನು ನಮ್ಮ ದೊಡ್ಡಪ್ಪ ಗಾಡೀಲಿ ಹೋದ್ವಿ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಕ್ಕಳು ಇಷ್ಟು ಜನನು ಬಸ್ಸಿಗೆ ಹೋದರು. ನಾವು ಗಾಡೀಲಿ ಹೋದ್ವಿ. ಫಸ್ಟ್ ಹೋಗಿದ್ದು ಅವರೇ ಆದರು. ಆಮೇಲೆ ನಾವು ಗಾಡೀಲಿ ಸ್ಪೀಡಾಗಿ ಹೋಗ್ಬಿಟ್ಟು ನಾವೇ ಫಸ್ಟ್ ಹೋದ್ವಿ. ಇದು ಶಿವಮೊಗ್ಗದಲ್ಲಿರೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಫೇಮಸ್ ಕುವೆಂಪು ರಂಗಮಂದಿರ. ಇಲ್ಲಿ ಡ್ಯಾನ್ಸ್ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅವಾಗವಾಗ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮತ್ತೆ ಒಂದು ಕಡೆ ನಿಲ್ಲಿಸಿದ್ವಿ. ಯಾಕಂದರೆ ನಾನು ಕಾಲೇಜಿಂದ ಸೀದಾ ಹಾಗೆ ಊರಿಗೆ ಹೋಗಿದ್ರಿಂದ ನಾನು ಏನು ಛತ್ರಿ ಏನು ತೊಗೊಂಡೋಗಿರಲಿಲ್ಲ. ನಮ್ಮ ದೊಡ್ಡಪ್ಪ ರೈನ್ ಕೋಟ್ ಎಲ್ಲ ತಂದಿದ್ರು. ಶಿವಮೊಗ್ಗದಲ್ಲಿ ಏನು ಅಂತಂದರೆ ಬೆಳಗಿನ ಜಾವ ಮಳೆ ಬರೋಲ್ಲ. ಏನೇ ಇದ್ದರೂ ಮಧ್ಯಾಹ್ನ ಸಂಜೆ ಅವಾಗ ಮಳೆ ಸ್ಟಾರ್ಟ್ ಆಗುತ್ತೆ. ಆದರೂ 2 ಕಡೆ ನಿಲ್ಸ್ಕೊಂಡು ಬಂದ್ವಿ ನಾವು. ಮತ್ತೆ ಆಗಲಿಲ್ಲ. ನಮ್ಮ ದೊಡ್ಡಪ್ಪ ರೈನ್ ಕೋಟ್ ಎಲ್ಲ ಹಾಕೊಂಡು ಕವರ್ ಆದರು. ನಾನು ಫುಲ್ ಏನು ತೊಗೊಂಡೋಗ್ದಿರೋ ಕಾರಣ ಫುಲ್ ನೆಂದುಬಿಟ್ಟಿದ್ದೆ. ಫುಲ್ಲು ಸ್ನಾನನೇ ಆಗಿತ್ತು ನನಗೆ. ಶಿವಮೊಗ್ಗದಿಂದ ನ್ಯಾಮತಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಬಸ್ಸಲ್ಲಾದರೆ 1 hour ಜರ್ನಿ. ಗಾಡೀಲಿ ಅರ್ಧ ಗಂಟೆಗೆ ಹೋಗ್ಬೋದು. ಊರಿಗೆ ಹೋಗೋ ತನಕ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಆದರೂ ಹೆಂಗೋ ನೆನ್ಕೊಂಡು ಹೋದೆ. ಸವಳಂಗ ಬರ್ತಿದ್ದಂಗೆ ಫುಲ್ ಬಿಸಿಲಿತ್ತು. ಸೊ ಹಾಗಾಗಿ ನೆಂದಿರೋದ್ರಿಂದ ಎಲ್ಲ ಆಮೇಲೆ ಒಣಗಿದೆ. ಆಮೇಲೆ ಚಳಿ ಆಗ್ತಿತ್ತು ಅಂತ ನಾನು ನಮ್ಮ ದೊಡ್ಡಪ್ಪ ಸವಳಂಗದಲ್ಲಿ ನಿಲ್ಲಿಸ್ಬಿಟ್ಟು ಮಂಡಕ್ಕಿ ಬೋಂಡ ತಿಂದ್ವಿ. ಮಂಡಕ್ಕಿ ಬೋಂಡ ಸಕ್ಕತ್ತಾಗಿತ್ತು. ತಿಂದಾದ್ಮೇಲೆ ಮತ್ತೆ ಹೋದ್ವಿ. ಫೈನಲಿ ರೀಚ್ ಆದ್ವಿ. ಮಳೆ ನೆನ್ಕೊಂಡು ಹಂಗೂ ಹಿಂಗೂ ಹೆಂಗೋ ಬಂದ್ವಿ. ನಮ್ಮಮ್ಮ ಅವ್ರು ಇನ್ನೂ ಬಂದಿರಲಿಲ್ಲ. ನಾವೇ ಗಾಡೀಲಿ ಸ್ಪೀಡಾಗಿ ಬಂದ್ವಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಫೋನ್ ಮಾಡಿದ್ರು, ಬರ್ತಿದ್ದೆ ನೀನು ಅಂತ. ಅದಕ್ಕೆ ನಾನಿಲ್ಲ, ಬರ್ತಿಲ್ಲ, ಕಾಲೇಜಿಗೆ ಹೋಗಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲದೇ ಸುಮ್ಮನೆ ಹೋದೆ. ಇದೇ ನಮ್ಮ ದೊಡ್ಡಮ್ಮ ಮನೆ. ನಾವು ಹೋಗಿ ಒಂದು 10 ನಿಮಿಷಕ್ಕೆ ನಮ್ಮ ಅಮ್ಮವರು ಬಂದರು, ಬಸ್ ಇಳಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಕರ್ಕೊಬರಕ್ಕೆ ಹೋಗಿದ್ರು. ಇಲ್ಲಿ ಬರ್ತಿರಲ್ಲ ಪಿಂಕ್ ಕಲರ್ ಸ್ಯಾರಿ ಅವ್ರು ನಮ್ಮಮ್ಮ. ನಮ್ಮ ಅಜ್ಜಿಗೆ 7 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, 1 ಗಂಡು ಮಗ. ಆದರೆ ನಮ್ಮ ಅಜ್ಜಿ ಇವಾಗಿಲ್ಲ, ತೀರೋಗಿದ್ದಾರೆ. ಇವಾಗ ನಾವು ಬಂದಿರೋದು ನಮ್ಮ ದೊಡ್ಡ ದೊಡ್ಡಮ್ಮರ ಮನೆಗೆ. ಇವರು ಫಸ್ಟ್ ದೊಡ್ಡಮ್ಮ. ದೊಡ್ಡಮ್ಮ ಮನೆಯಿಂದ ಅವ್ರ ಮಗಳು ಮನೆಗೆ ಹೋದ್ವಿ. ಅಂದರೆ ನಮ್ಮ ಅಕ್ಕನ ಮನೆ. ಇದು ನಮ್ಮ ಅಕ್ಕನ ಮನೆ. ಇವ್ರ ಮನೇಲಿ ಒಂದು 3 days ಇದ್ವಿ. ಬಟ್ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಫಸ್ಟು ವೀಡಿಯೋ ಆಗಿರೋದ್ರಿಂದ ನನಗೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಳಕ್ಕಾಗಿತ್ತು ಅಷ್ಟೇ ನನಗೆ.
ಶನಿವಾರ ಆಗಿದ್ದರಿಂದ ನಮ್ಮ ಅಕ್ಕ ದೇವ್ರ ಪೂಜೆ ಮಾಡ್ತಾಯಿದ್ರು. ಈ ಕಡೆ ನಮ್ಮ ದೊಡ್ಡಮ್ಮ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗೋದೇ ಅಪರೂಪ, ಅದಕ್ಕೆ ನಾವು ಊರಿಗೆ ಹೋಗೋದೇ ಅಪರೂಪ ಆದ್ದರಿಂದ ನಮ್ಮ ದೊಡ್ಡಮ್ಮ ಇಲ್ಲಿ ನಮಗೆಲ್ಲ ಹೋಳಿಗೆ ಮಾಡಿಕೊಡ್ತಾಯಿದ್ರು. ಇಲ್ಲಿ ನಮ್ಮ ಅಕ್ಕನ ಮಗ ನನ್ನ ವೀಡಿಯೋಸ್ ಎಲ್ಲ ಟಿ ವಿಲಿ ಹಾಕಿದ್ದ, ಎಲ್ಲ ಕುತ್ಕೊಂಡು ವೀಡಿಯೋಸ್ನ ನೋಡ್ತಾಯಿದ್ರು. ನಂಗೆ ಸಖತ್ ನಾಚಿಕೆ ಆಗ್ತಿತ್ತು, ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ವಾ, ಸೊ ಹಾಗಾಗಿ. ಮೂರು ದಿನ ನ್ಯಾಮತಿಲೇ ಇದ್ವಿ. ಆಮೇಲೆ ನಮ್ಮ ಶಿವಮೊಗ್ಗಕ್ಕೆ ಬಂದ್ವಿ. ಇನ್ನೊಂದಕ್ಕ ಅವತ್ತು ನಾವು ಹೋಗೋ ದಿನ ಬೆಳಗ್ಗೆ ಊರಿಂದ ಬಂದರು. ಅವ್ರು ಇರ್ರಿ ಅಂತ, ನಾವು ಇಲ್ಲ ಹೋಗಲೇಬೇಕು ಅರ್ಜೆಂಟಾಗಿ ಅಂತ ಶಿವಮೊಗ್ಗಕ್ಕೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.